ನಿನ್ನೆ ನಿಧನರಾಗಿದ್ದಾರೆ. ಸೊ ನಾವು ಕೂಡ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಅವರಿಗೆ ಅಂತಿಮ ದರ್ಶನ ಕೊಡಲಿಕ್ಕೆ. ವಿಶೇಷವಾಗಿ ನಮ್ಮ ಪಕ್ಷಕ್ಕೆ, ಅವ್ರ ಸಮುದಾಯಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ. ಆದರೂ ಕೂಡ ಅವರು ತಮ್ಮ ಅವಧಿಯಲ್ಲಿ ಬಹಳಷ್ಟು ಸೇವೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಪಕ್ಷಕ್ಕೆ ಮತ್ತು ಅವ್ರ ಸಮುದಾಯಕ್ಕೆ. ಇವತ್ತು ಅವ್ರು ಕಳ್ಕೊಂಡ್ರಿಂದ ನಾವು ಎರಡು ಪಕ್ಷ ಅವ್ರ ಸಮಾಜ ಎರಡು ಕೂಡ ನಷ್ಟ ಆಗಿದೆ ಬಹಳಷ್ಟ. ನಮ್ಮ ಭವಿಷ್ಯ ತುಂಬಲಿಕ್ಕೆ ಆಗೋಲ್ಲ. ಆದ್ರೂ ಕೂಡ ಅವರ ಹಾಕಿಕೊಟ್ಟಂತ ಮಾರ್ಗ, ಆದರ್ಶ ನಾವೆಲ್ಲ ಪಾಲಿಸ್ಬೇಕಾಗ್ತದೆ. ಸುಮಾರು ವರ್ಷಗಳ ಅವರು ನಮ್ಮ ಪಾರ್ಟಿ ಟೀಚರ್ ವರ್ಕ್ ಮಾಡಿದ್ರು, ಬೇರೆ ಬೇರೆ ಹುದ್ದೆಗಳಲ್ಲಿ ಕೂಡ ಕೆಲಸ ಮಾಡಿದ್ರು. ನಮ್ಮನ್ನ ಬಿಟ್ಟಾಗ್ಲಿದ್ರೆ ಅವ್ರನ್ನೆಲ್ಲ ಮಾತ್ರ ನಮ್ಮ ಜೊತೆ ಇದೆ, ಅವರ ಆದರ್ಶ ನಮ್ಮ ಜೊತೆ ಇದೆ. ನಿನ್ನೆ ನಿಧನರಾಗಿದ್ದಾರೆ. ಸೊ ನಾವು ಕೂಡ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಅವರಿಗೆ ಅಂತಿಮ ದರ್ಶನ ಕೊಡಲಿಕ್ಕೆ. ವಿಶೇಷವಾಗಿ ನಮ್ಮ ಪಕ್ಷಕ್ಕೆ, ಅವ್ರ ಸಮುದಾಯಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ. ಆದರೂ ಕೂಡ ಅವರು ತಮ್ಮ ಅವಧಿಯಲ್ಲಿ ಬಹಳಷ್ಟು ಸೇವೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಪಕ್ಷಕ್ಕೆ ಮತ್ತು ಅವ್ರ ಸಮುದಾಯಕ್ಕೆ. ಇವತ್ತು ಅವ್ರು ಕಳ್ಕೊಂಡ್ರಿಂದ ನಾವು ಎರಡು ಪಕ್ಷ ಅವ್ರ ಸಮಾಜ ಎರಡು ಕೂಡ ನಷ್ಟ ಆಗಿದೆ ಬಹಳಷ್ಟ. ನಮ್ಮ ಭವಿಷ್ಯ ತುಂಬಲಿಕ್ಕೆ ಆಗೋಲ್ಲ. ಆದ್ರೂ ಕೂಡ ಅವರ ಹಾಕಿಕೊಟ್ಟಂತ ಮಾರ್ಗ, ಆದರ್ಶ ನಾವೆಲ್ಲ ಪಾಲಿಸ್ಬೇಕಾಗ್ತದೆ. ಸುಮಾರು ವರ್ಷಗಳ ಅವರು ನಮ್ಮ ಪಾರ್ಟಿ ಟೀಚರ್ ವರ್ಕ್ ಮಾಡಿದ್ರು, ಬೇರೆ ಬೇರೆ ಹುದ್ದೆಗಳಲ್ಲಿ ಕೂಡ ಕೆಲಸ ಮಾಡಿದ್ರು. ನಮ್ಮನ್ನ ಬಿಟ್ಟಾಗ್ಲಿದ್ರೆ ಅವ್ರನ್ನೆಲ್ಲ ಮಾತ್ರ ನಮ್ಮ ಜೊತೆ ಇದೆ, ಅವರ ಆದರ್ಶ ನಮ್ಮ ಜೊತೆ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.